ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಬೇಡ ಅಂತ ಜಾಫರ್ ಶರೀಫ್ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ. ದೇವೇಗೌಡರು ಹಿರಿಯರು, ಪ್ರಧಾನಿಯಾಗಿದ್ದವರು, ಅವರಿಗೆ ಇದು ಕೊನೆಯ ಚುನಾವಣೆ, ಹಾಗಾಗಿ ಅವರ ವಿರುದ್ಧ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು ಬೇಡ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಜಾಫರ್ ಶರೀಫ್. ಲೋಕಸಭಾ ಚುನಾವಣೆಯ ಹೊಸದಲ್ಲಿ ದಿನೇ ದಿನೇ ರಾಜಕೀಯವಾದಂತಹ ಹೊಸ ಬೆಳವಣಿಗೆಗಳು ಸಾಗ್ತಾ ಇರುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆ ಈ ಒಂದು ಹೇಳಿಕೆ ಅಂತ ಹೇಳ್ಬೋದಾಗಿದೆ. ಕೇಂದ್ರದ ಮಾಜಿ ಸಚಿವರಾಗಿದ್ದಂತಹ ಕಾಂಗ್ರೆಸ್ನ ಹಿರಿಯ ನೇತಾರ ಜಾಫರ್ ಶರೀಫ್ ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಬರೆಯುವುದಾಗಿ ಹೇಳಿದ್ದಾರೆ. ಅದರಲ್ಲಿ ದೇವೇಗೌಡರ ವಿರುದ್ಧ ಹಾಸನದಿಂದ ಯಾವುದೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಇಳಿಸುವುದು ಬೇಡ ಎನ್ನುವಂತಹ ವಿಚಾರವನ್ನ ಆ ಪತ್ರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ತುಂಬಾ ಕುತೂಹಲ ಮೂಡಿಸುವಂತಹ ವಿಷಯ ಇದಾಗಿರುತ್ತೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು JDS ಬದ್ಧ ವೈರಿಗಳೇ ಅಂತಾನೆ ಹೇಳಲಾಗುತ್ತೆ ರಾಜಕೀಯದಲ್ಲಿ. ಆದರೆ ದೇವೇಗೌಡರ ಪರ ಜಾಫರ್ ಶರೀಫ್ ಬ್ಯಾಟಿಂಗ್ ಮಾಡಿರುವುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಕ್ಕೆ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದು ದೇವೇಗೌಡರ ಕೊನೆಯ ಚುನಾವಣೆ ಆಗಿರುತ್ತೆ ಬಹುತೇಕವಾಗಿ. ಅದೇ ರೀತಿಯಾಗಿ ಅವರು ಈ ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದವರು, ಹಿರಿಯರು. ಆದ್ದರಿಂದ ಅವರ ವಿರುದ್ಧವಾಗಿ ಒಂದು ಅಭ್ಯರ್ಥಿಯನ್ನು ಹಾಕುವುದು ಬೇಡ ಎನ್ನುವಂತಹ ಮಾತನ್ನ ಜಾಫರ್ ಶರೀಫ್ ಹೇಳಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ರಿಪೋರ್ಟರ್ ಈಶ್ವರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ರಾಜಕೀಯದ ಹೊಸ ಬೆಳವಣಿಗೆಗಳಲ್ಲಿ ಇವತ್ತು ಮತ್ತೊಂದು ಸೇರ್ಪಡೆ ಅಂತ ಹೇಳ್ಬೋದು. ಜಾಫರ್ ಶರೀಫ್ ದೇವೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಶರೀಫ್ ಹೇಳಿರುವಂಥದ್ದೇನು? ಈಶ್ವರನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಈಶ್ವರೊಂದಿಗೆ ಮತ್ತೆ ನಾನು ಸಂಪರ್ಕವನ್ನು ಮಾಡ್ತೇನೆ. ಕಾಂಗ್ರೆಸ್ನ ಹಿರಿಯ ರಾಜಕೀಯ ಮುಖಂಡ ಜಾಫರ್ ಶರೀಫ್ ಇವತ್ತು ದೇವೇಗೌಡರ ಪರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಸನದಿಂದ ಲೋಕಸಭಾ ಚುನಾವಣೆಗೆ ದೇವೇಗೌಡರ ವಿರುದ್ಧವಾಗಿ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕುವುದು ಬೇಡ. ರಾಜಕೀಯದಲ್ಲಿ ಅತ್ಯಂತ ಹಿರಿಯ ಧುರೀಣರು ದೇವೇಗೌಡರು. ಅವರು ಈ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುವಂಥದ್ದು, ಹಾಗೆ ಚುನಾವಣೆಯಾಗಿ ಸ್ಪರ್ಧೆ ಮಾಡುವುದಾಗಿ ಇದು ಬಹುತೇಕವಾಗಿ ದೇವೇಗೌಡರ ಕೊನೆಯ ಸ್ಪರ್ಧೆ. ಆದ್ದರಿಂದ ಈ ಒಂದು ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕುವುದು ಬೇಡ ಅಂತ ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಜಾಫರ್ ಶರೀಫ್ ಒಂದು ಪತ್ರವನ್ನು ಬರೆದಿರುವಂಥದ್ದು. ಈ ಪತ್ರದ ಹಿನ್ನೆಲೆ ಏನು, ಈ ಇರುವ ಹಿರಿಯ ರಾಜಕಾರಣಿಗಳ ನಡುವಿನ ಅಂತಹ ಪ್ರೀತಿಗೆ ಕಾರಣ ಏನು ಅನ್ನುವುದು ಈಗ ಇನ್ನಷ್ಟು ತಿಳಿಯಬೇಕಾಗಿದೆ. ಆದರೆ ಜಾಫರ್ ಶರೀಫ್ ಈಗಾಗಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಈ ದೇಶದ ಪ್ರಧಾನಿಯಾಗಿದ್ದವರಿಗೆ ನಾವು ಕೊಡುವ ಒಂದು ಗೌರವ ಅಷ್ಟೇ ಅಂತ. ಈ ಕುರಿತಾಗಿ ಸೋನಿಯಾ ಗಾಂಧಿಗೆ ಅವರಿಗೆ ನಾಯಕ ಜಾಫರ್ ಶರೀಫ್ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ದೇವೇಗೌಡರ ಪರ ಶರೀಫ್ ಇಂದು ರಾಜಕೀಯ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ ಈಶ್ವರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಕಾಂಗ್ರೆಸ್ನ ಹಿರಿಯ ನಾಯಕ ಜಾಫರ್ ಶರೀಫ್ ಅವರು ಇವತ್ತು ದೇವೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಅಭ್ಯರ್ಥಿಯನ್ನ ದೇವೇಗೌಡರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಸುವುದು ಬೇಡ ಅಂತ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆದಿರುವುದು. ಶರೀಫ್ ರವರು ಇದ್ದಕ್ಕಿದ್ದ ಹಾಗೆ ದೇವೇಗೌಡರ ಮೇಲೆ ಈ ರೀತಿಯಾಗಿ ಪ್ರೀತಿ ತೋರಿಸೋದಕ್ಕೆ ಏನು ಕಾರಣ ಇರಬಹುದು ಅಂತ?
ರಾಘವೇಂದ್ರ, ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಜಾಫರ್ ಶರೀಫ್ ಅವರಿಗೂ ಕೂಡ ಇದು ಅವರ ಚುನಾವಣೆ ಕೊನೆ ಚುನಾವಣೆಯಾಗಿದೆ. ಮತ್ತೆ ಅವರೇ ಸ್ವತಃ ಒಂದು ರೀತಿಯಲ್ಲಿ ಬೆಂಗಳೂರು ಸೆಂಟ್ರಲ್ ಇಂದ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಅವರು 2 ಪತ್ರಗಳನ್ನ ಈ ಸಂದರ್ಭದಲ್ಲಿ ಬರೆದಿದ್ದಾರೆ. ಒಂದು, ತಮಗೆ ಬೆಂಗಳೂರು ಸೆಂಟ್ರಲ್ ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವ ಬೇಡಿಕೆ ಪತ್ರ ಒಂದು. ಅದರ ಜೊತೆಗೆ ದೇವೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡಿರುವ ಮತ್ತೊಂದು ಪತ್ರ, ಅಂದ್ರೆ ಅದು ಸಾಮರಸ್ಯದ ಪತ್ರ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಹಾಸನ್ನಿಂದ ದೇವೇಗೌಡರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಯಾರನ್ನು ಕೂಡ ಕಣಕ್ಕೆ ಇಳಿಸಬಾರದು ಅನ್ನುವ ಒಂದು ಸಲಹೆ ಸೂಚನೆಯನ್ನ ಕೊಟ್ಟು ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ದೇವೇಗೌಡರನ್ನ ಒಂದು ರೀತಿಯಲ್ಲಿ ಇವರು ಮನವೊಲಿಸ್ತಿರೋದು ನೋಡಿದ್ರೆ 2 ಕಾರಣಗಳು ಜಾಫರ್ ಶರೀಫ್ ಅವರ ಮುಂದೆ ಇದೆಯಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಒಂದು ವೇಳೆ ಜಾಫರ್ ಶರೀಫ್ಗೆ ಏನಾದ್ರೂ ಬೆಂಗಳೂರು ಸೆಂಟ್ರಲ್ ಇಂದ ಟಿಕೆಟ್ ಸಿಗದಿದ್ರೆ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಆಗ್ತಾರಾ ಅನ್ನೋ ಅನುಮಾನಕ್ಕೂ ಕೂಡ ಇದು ಎಡೆ ಮಾಡಿಕೊಡ್ತದೆ. ಅದರಲ್ಲದೆ ಇನ್ನೊಂದು ಕೂಡ ಅನುಮಾನ ಇಲ್ಲಿ ಸೃಷ್ಟಿ ಆಗ್ತದೆ. ಅಂದ್ರೆ ಎಲ್ಲ ಒಂದು ಕಡೆ ಜಾಫರ್ ಶರೀಫ್ ದೇವೇಗೌಡರ ವಿರುದ್ಧ ಬ್ಯಾಟಿಂಗ್ ಮಾಡೋದ್ರ ಮೂಲಕ ದೇವೇಗೌಡರು ಕೂಡ ಒಂದು ವೇಳೆ ನನಗೆ ಸೆಂಟ್ರಲ್ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ್ದೆ ಆದಲ್ಲಿ ಜೆಡಿಎಸ್ ನಿಂದ ಯಾರನ್ನು ಕೂಡ ಕಣಕ್ಕೆ ಇಳಿಸಬಾರದು ಅನ್ನೋ ಒಂದು ಸಂದೇಶವನ್ನು ಕೂಡ ಎಲ್ಲ ಒಂದು ಕಡೆ ನೇರವಾಗಿ ದೇವೇಗೌಡರಿಗೆ ಜಾಫರ್ ಶರೀಫ್ ಅವರು ಕೊಡುವ ಒಂದು ರೀತಿಯಲ್ಲೂ ಕೂಡ ಈ ಪತ್ರದ ಒಕ್ಕಣಿಕೆ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಜಾಫರ್ ಶರೀಫ್ ಅವರು ತಮ್ಮ ಕೊನೆಯ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಅದನ್ನು ಕೂಡ ಒಂದು ರೀತಿಯಲ್ಲಿ ಅವರೇ ಒಂದು ರೀತಿಯಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪತ್ರವನ್ನ ಬರೆಯುವಂತ ಒಂದು ಅನಿವಾರ್ಯ ಸ್ಥಿತಿ ತಲುಪಿದೆ. ಹಾಗಾಗಿ ಮತ್ತೊಂದು ಪಕ್ಷದ ಒಂದು ಮುಖಂಡರ ಬಗ್ಗೆ ಈ ರೀತಿಯಾದ ಒಂದು ಪತ್ರವನ್ನು ಬರೆದಿರೋದು ಖಂಡಿತವಾಗ್ಲೂ ಒಂದು ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ಹಾಸನ್ನಲ್ಲಿ ಹಾಸನ್ನು ಕೂಡ ನಾವು ಗೆಲ್ತೀವಿ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಜಾಫರ್ ಶರೀಫ್ ಅವರು ಮಾತನಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇದು ಭಿನ್ನಮತಕ್ಕೂ ಕೂಡ ಎಡೆ ಮಾಡಿಕೊಡ್ತದೆ. ಈಗ ಒಂದು ರೀತಿಯಲ್ಲಿ ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅವರು ಈಗ ಟಿಕೆಟ್ ರಿಂದ ವಂಚಿತರಾಗ್ತಾರಾ, ಸಿದ್ದರಾಮಯ್ಯನವರ ಪಕ್ಷ ಕೆಪಿಸಿಸಿ ಜಾಫರ್ ಶರೀಫ್ ಅವರಿಗೆ ಏನಾದ್ರು ಈ ಬಗ್ಗೆ ನೋಟಿಸ್ ಕೊಡುತ್ತಾ, ಸ್ಪಷ್ಟನೆ ಕೇಳುತ್ತಾ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.